ನಮಸ್ಕಾರ, ನಿಮಗೆಲ್ಲರಿಗೆ ನನ್ನ ಹೊಸ ವ್ಲಾಗಿಗೆ ಸ್ವಾಗತ. ಇವತ್ತು ನಾವು ನಾರ್ತ್ ರೈನ್ ವೆಸ್ಟ್ಫಾಲಿಯಾದ ತುಂಬ ಸುಂದರವಾದ ಮತ್ತು ಚಿಕ್ಕದಾದ ಒಂದು ಊರು ಉನ್ನಾಗೆ ಬಂದಿದ್ದೇವೆ. ಇಲ್ಲಿ ನಾವು ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡಲಿಕ್ಕೆ ಅಂತ ಬಂದಿದ್ದೇವೆ. ಹಾಗೂ ನಿಮಗೆ ಗೊತ್ತಿದೆ, ಲಾಸ್ಟ್ 2 ವೀಡಿಯೋಸಲ್ಲಿ ಡಾಟ್ಮಂಡ್ ಮತ್ತು SN ನಲ್ಲಿ ಕ್ರಿಸ್ಮಸ್ ಮಾರ್ಕೆಟು ತೋರಿಸಿದ್ದೇವೆ. ಇದು ಅಷ್ಟು ದೊಡ್ಡದಿಲ್ಲ ಮಾರ್ಕೆಟ್, ಅದಕ್ಕಿಂತ ತುಂಬಾ ಚಿಕ್ಕದು, ತುಂಬಾ ಒಂದು ಸುಂದರವಾದ ಮಾರ್ಕೆಟ್ ಇದು. ಈ ಕ್ರಿಸ್ಮಸ್ ಮಾರ್ಕೆಟಲ್ಲಿ ನಿಮಗೆ ತುಂಬ ಚಿಕ್ಕದಾದ ಶಾಪ್ಸ್ ಕಾಣ್ತದೆ. ಡಾಟ್ಮಂಡಲ್ಲಿ ಮತ್ತು SN ಅಲ್ಲಿ ದೊಡ್ಡ ದೊಡ್ಡ ಶಾಪ್ಸ್ ಇತ್ತು, ಬಟ್ ಹಾಗೆ ಇಲ್ಲಿಲ್ಲ. ಇಲ್ಲಿ ತುಂಬ ಚಿಕ್ಕದಾದ ಶಾಪ್ಸ್ ಇದೆ ಮತ್ತು ಇಲ್ಲಿ ನಿಮಗೆ ತುಂಬ ಹ್ಯಾಂಡ್ಮೇಡ್ ಐಟಮ್ಸ್ ಕೂಡ ಸಿಗ್ತದೆ, ಲೈಕ್ ಸ್ವೆಟರ್ಸ್, ಗ್ಲೌಸ್, ಟೊಪ್ಪೀಸ್ ಮತ್ತು ಜಾಕೆಟ್ಸ್, ಸಾಕ್ಸಸ್. ಇಲ್ಲಿ ನಿಮಗೆ ತುಂಬ ಚೀಪಲ್ಲಿ ಕೂಡ ಸಿಗ್ತದೆ. ಪ್ಯೂರ್ ಉಲನ್ ಇದು ಸ್ಕಾರ್ಫ್ಸ್ ಅದೆಲ್ಲ ಸಿಗ್ತದೆ. ಪ್ಲಸ್ ನಿಮಗೆ ವುಡನ್ ಐಟಮ್ಸ್ ಕೂಡ ಸಿಗುತ್ತೆ ಇಲ್ಲಿ. ಮನೆಯಲ್ಲಿ ಕಿಚನಲ್ಲಿ ಯೂಸ್ ಮಾಡುವಂಥದ್ದು, ಇಲ್ಲ ಮನೆಗೆ ಯೂಸ್ ಮಾಡುವಂಥದ್ದು. ಮತ್ತು ಅದು ಬಿಟ್ಟರೆ ನಿಮಗೆ ತುಂಬ ಇಲ್ಲಿ ಚಿಕ್ಕ ತುಂಬ ಸೇಮ್ ಫುಡ್ ಐಟಮ್ಸ್ ಇದು ಸ್ಟೋರ್ಸ್ ಎಲ್ಲ ಸಿಗ್ತದೆ, ಲೈಕ್ ಫ್ರೈಸ್ ಇದಾಗಲಿ, ಇಲ್ಲ ವೇಫರ್ಸ್ ಇದಾಗಲಿ, ಇಲ್ಲ ಗ್ಲೂ ವೈನ್ಸ್. ಇದು ತುಂಬ ಆಲ್ರೆಡಿ ಪರಿಮಳ ಬರ್ತಾ ಇದೆ ನಮಗೆ. ಬನ್ನಿ ನಮ್ಮೊಟ್ಟಿಗೆ ನಾವು ಉನ್ನಾ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡೋಣ. ವೆಲ್ಕಮ್ ಟು ಉನ್ನಾ ಕ್ರಿಸ್ಮಸ್ ಮಾರ್ಕೆಟ್. ಇದು ಫ್ರೈಸ್ ಮತ್ತು ಹೊರಾಂಡೈಸ್ ಸಾಸ್. ಆ್ಯಕ್ಚುಲಿ ಉನ್ನಾದಲ್ಲಿ ಮಾತ್ರ ಫೇಮಸ್ ಅಲ್ಲ, ಎಲ್ಲ ಕಡೆ ಸಿಗುತ್ತೆ ಇದು. ಬಟ್ ಇಲ್ಲಿ ಸ್ವಲ್ಪ ಟೇಸ್ಟ್ ಬೇರೆ ಇರುತ್ತೆ ಬೇರೆ ಕಡೆ ತಿನ್ನೋಕ್ಕಿಂತ. ಇಲ್ಲ, ಇದು ನಾವು ಲಾಸ್ಟ್ ಟೈಮ್ ಡಾಟ್ಮಂಡಲ್ಲಿ ತೊಗೊಂಡಿದ್ದೀವಿ. ಡಾಟ್ಮಂಡಲ್ಲಿ ತೊಗೊಂಡಾಗ ಇದು ಟೇಸ್ಟ್ ಬೇರೆ ಇತ್ತು. ಇಲ್ಲಿದು ಸ್ವಲ್ಪ ಟೇಸ್ಟ್ ಬೇರೆ ಇದೆ. ಸೊ ಅದರಿಂದ ನಂಗೆ ಇಲ್ಲಿದು ಇಷ್ಟ ಆಗ್ತದೆ ಉನ್ನಾದಲ್ಲಿ. ಇವಾಗ ಕ್ರಿಸ್ಮಸ್ ಮಾರ್ಕೆಟ್ ನೋಡೋಣ. ಸೇಮ್ ಎಲ್ಲ ಸೇಮ್ ಇರುತ್ತೆ, ಎಲ್ಲ ಅಂಗಡಿಗಳೆಲ್ಲ ಸೇಮ್ ಇರುತ್ತೆ. ಏನಂದರೆ ಇದು ಚಿಕ್ಕ ಹಳ್ಳಿ. ಇಲ್ಲಿ ಸ್ವಲ್ಪ ಚೀಪಲ್ಲಿ ಕೂಡ ಇದೆ. ಫುಡ್ ಕಂಪ್ಯಾರಿಸನ್ ಮಾಡಿದ್ರೆ ಡಾಟ್ಮಂಡ್ಗಿಂತ ಇಲ್ಲಿ ಸ್ವಲ್ಪ ಚೀಪ್ ಕೂಡ ಇದೆ. ಮತ್ತು ಒಂದೇ ಸ್ಟ್ರೀಟಲ್ಲಿ ಎಲ್ಲ ಸಿಗುತ್ತೆ ನಿಮಗೆ ಇಲ್ಲಿ. ಮತ್ತು ಒಂದು ಸಾಯಂಕಾಲ ಈವ್ನಿಂಗ್ ಸ್ವಲ್ಪ ಹೊರಗೆ ಬಂದಾಗ ಕೂಡ ಆಗುತ್ತೆ ಮನೆಯಿಂದ, ವೆನ್ ಯು ವರ್ಕ್ ಫ್ರಮ್ ಹೋಮ್ ಹೋಲ್ಡಿ. ಸೊ ಸ್ವಲ್ಪ ರಿಫ್ರೆಶ್ ಕೂಡ ಆಗುತ್ತೆ ನಮಗೆ. ಅದಕ್ಕೆ ನಾವು ಬೇರೆ ಬೇರೆ ಅಕ್ಕಪಕ್ಕದ ಕ್ರಿಸ್ಮಸ್ ಮಾರ್ಕೆಟ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಇದಾದಮೇಲೆ ಜನವರಿಯಿಂದ ಏನೂ ಇರೋದಿಲ್ಲ, ಲಿಟ್ರಲಿ ಎಲ್ಲ ಡೆಡ್ ಇರುತ್ತೆ. ಯಾರು ಮನುಷ್ಯರೇ ಹೊರಗೆ ಕಾಣೋದಿಲ್ಲ ನಿಮಗೆ. ಅದು ಕೂಡ ತೋರಿಸ್ತೀನಿ ನಿಮಗೆ. ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಆಗಿತ್ತು ಲಾಸ್ಟ್ ಇಯರ್ ನಮಗೆ. ಸ್ವಲ್ಪ ಪ್ರಿಪೇರ್ಡ್ ಇದ್ದೀವಿ ಮೈಂಡಲ್ಲಿ. ಹೌದು, ಲಾಸ್ಟ್ ಇಯರ್ ಅಂತೂ ತುಂಬ ಕಷ್ಟ ಆಗಿತ್ತು. ಇದು ಉನ್ನಾದು ಚರ್ಚ್, ಮೇನ್ ಚರ್ಚ್, ಸೆಂಟರ್ ಆಫ್ ಉನ್ನಾದಲ್ಲಿದೆ. ಇದು ತುಂಬಾ ಚೆನ್ನಾಗಿದೆ, ಒಳಗಿಂದ ಕೂಡ ತುಂಬಾ ಚೆನ್ನಾಗಿದೆ. ತುಂಬ ಓಲ್ಡ್ ಚರ್ಚ್ ಇದು. ಕ್ರಿಸ್ಮಸ್ ಮಾರ್ಕೆಟಿಗೆ ಬಂದು ಖಾಲಿ ಇರೋಕ್ಕಾಗತ್ತಾ? ವೈನ್ ಅಂತೂ ಟ್ರೈ ಮಾಡಲೇಬೇಕಾಗ್ತದಲ್ಲ. ಚಿಯರ್ಸ್ ಎಲ್ಲರಿಗೆ. ನಮಗೆ ತುಂಬಾ ಚೆನ್ನಾಗಿದೆ, ತುಂಬ ಕೋಝಿ ಇದೆ ಮಾರ್ಕೆಟ್. ಇದು ಚಿಕ್ಕದಾಗಿದೆ. ಮತ್ತು ಒಂದೇ ಸಿಟಿ ಸೆಂಟರ್ ಅಂದರೆ ಒಂದೇ ಚಿಕ್ಕ ಖಾಲಿ ಏರಿಯಾ ಇದೆ ಸಿಟಿ ಮಧ್ಯದಲ್ಲಿ. ಅಲ್ಲೇ ಫುಲ್ ಮಾರ್ಕೆಟ್ ಆಗಿಬಿಟ್ಟಿದ್ದಾರೆ. ಇನ್ನು ಕ್ರಿಸ್ಮಸ್ ಟ್ರೀ ಕಾಣಲಿಲ್ಲ ನಮಗೆ ಇವಾಗ. ಇಲ್ಲಿ ಆ ಕಾರ್ನರಲ್ಲಿದೆ. ಅಲ್ಲಿ ಬ್ಲೂ ಬಿಯರ್ ಕುಡಿದ್ಬಿಟ್ಟು ಮತ್ತೆ ನಾವು ಇದು ಟ್ರೀ ನೋಡ್ಲಿಕ್ಕೆ ಹೋಗ್ತೀವಿ. ಫೈನಲಿ ಕ್ರಿಸ್ಮಸ್ ಟ್ರೀ ಇಲ್ಲಿದೆ. ಫುಲ್ ಕಾರ್ನರಲ್ಲಿ ಇಟ್ಬಿಟ್ಟಿದ್ದಾರೆ. ಅಷ್ಟೇನು ಚೆಂದ ಕಾಣ್ತಾ ಇಲ್ಲ ಈ ಸರಿ ಕ್ರಿಸ್ಮಸ್ ಟ್ರೀ ಇಲ್ಲಿ. ಇದು ಇದೊಂದು ಸಪ್ರೇಟ್ ಡೆಲಿಕಸಿ, ರೀವ ಕೂಕನ್ ಅಂತ ಹೇಳ್ತಾರೆ. ಇದೇನಿಲ್ಲ, ಪೊಟೆಟೋದು ಡೀಪ್ ಫ್ರೈ ಮಾಡಿದ್ದಾರೆ ಅಷ್ಟೇ. ಚೆನ್ನಾಗಿದೆ ನೋಡಲಿಕ್ಕೆ. ಇದೇನೋ ಇದೀನಿ ಆ್ಯಪಲ್ ಸಾಸ್ ಅಂತ, ತುಂಬ ಚೆನ್ನಾಗಿದೆ ಅಂತ ಹೇಳ್ಸ್ಕೊಳ್ತೀನಿ. ಅಮಿತ್ ಹಿಂಗೆ ಒಬ್ಬೊಬ್ಬನೇ ಚೆನ್ನಾಗಿರೋದೆಲ್ಲ ತಿಂದು ಬರ್ತಾನೆ, ಆಮೇಲೆ ವಿಡಿಯೋದಲ್ಲಿ ಹೇಳ್ತಾನೆ, ಆಮೇಲೆ ಇಂಥದ್ದೆಲ್ಲ ನಂಗೆ ಟೆಕ್ಸ್ಟ್ ಕೊಡ್ತಾನೆ. ಇಲ್ಲ ನಾನೇನು ಮಾಡೋದು. ಎನಿವೇಸ್, ಇದೀಗ ಇದು ಡಿಫ್ರೆಂಟ್ ಇದೆ ಸ್ವಲ್ಪ. ಬಾಯಿ ಒಂದು ಟೇಸ್ಟ್ ಚೇಂಜ್ ಮಾಡಲಿಕ್ಕೆ ಈಗ ಕರಿ ಉಡ್ಸ್ ತಿನ್ಬೇಕಾಗತ್ತೆ ವಾಪಸ್. ಇಲ್ಲಿ ನೋಡಿ 4 ಕ್ಯಾಂಡಲ್ ಇಟ್ಟಿದ್ದಾರೆ. ಆ್ಯಸ್ ಪರ್ ಅಡ್ವಾನ್ ಕ್ಯಾಲೆಂಡರ್ 4 ಶನಿವಾರ ಇದು 4 ಕ್ಯಾಂಡಲನ್ನು ಒಂದೊಂದಾಗಿ ಹಚ್ತಾರೆ. ಇದರ ಅರ್ಥ ಏನಂದರೆ
ಫಸ್ಟ್ ಕ್ಯಾಂಡಲ್ ಅಂದರೆ ಆಸೆ ಅಂದರೆ ಹೋಪ್, ಸೆಕೆಂಡ್ ಕ್ಯಾಂಡಲ್ ಅಂದರೆ ಶಾಂತಿ ಅಂದರೆ ಪೀಸ್, ಆ್ಯಂಡ್ ಥರ್ಡ್ ಕ್ಯಾಂಡಲ್ ಅಂದರೆ ಸಂತೋಷ ಅಂದರೆ ಜಾಯ್, ಆ್ಯಂಡ್ ಫೋರ್ತ್ ಕ್ಯಾಂಡಲ್ ಅಂದರೆ ಪ್ರೇಮ ಅಂದರೆ ಲವ್. ಮತ್ತು ಅದರಲ್ಲಿ ಫಿಫ್ತ್ ಕ್ಯಾಂಡಲ್ ಕೂಡ ಇದೆ. ಫಿಫ್ತ್ ಕ್ಯಾಂಡಲ್ ಅಂದರೆ ಯೂಶ್ವಲಿ ಕ್ರಿಸ್ಮಸ್ ದಿನ ಅವರು ಹಚ್ತಾರೆ ಇದು. ಸೊ ಇವತ್ತಿದು ಬ್ಲಾಗ್ ನಿಮಗೆ ಇಷ್ಟ ಆಯ್ತು ಅಂತ ಎಣಿಸ್ಕೊಳ್ತೀನಿ. ನಮಗೂ ತುಂಬ ಟೈಮ್ ಪಾಸ್ ಆಯಿತು. ಸಾಯಂಕಾಲ ಆಲ್ಮೋಸ್ಟ್ ಈಗ 9 o'clock ಆಗ್ಲಿಕ್ಕೆ ಬಂತು. ಸೊ ಈಗ ಮನೆಗೆ ಹೋಗಬೇಕು. ಇಲ್ಲೇ ನಾವು ಎಂಡ್ ಮಾಡ್ತೀವಿ ಬ್ಲಾಗ್. ಇಲ್ಲೇ ಎಂಡ್ ಮಾಡಿಬಿಟ್ಟು ಐಲ್ ಸಿ ಯು ಇನ್ ದ ನೆಕ್ಸ್ಟ್ ಬ್ಲಾಗ್. ಆ್ಯಂಡ್ ಚಳಿ ಆಗ್ತಿದೆ, ಬೇಗ ಹೊರಡೋಣ. ಆ್ಯಂಡ್ ಟೇಕ್ ಕೇರ್, ಬಾಯ್, ಸಿ ಯು.